ಮುಂದೆ ಇದ್ದಂತಹ ವಕೀಲರ ಬೈಕ್ಗಳಿಗೆ ರಕ್ಷಣೆ ಇಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕೇಸ್ ಅಂತ ಬರುವಂತಹ ಕಕ್ಷಿದಾರರ ಬೈಕ್ಗಳಲ್ಲೂ ಕೂಡ ಕೆಲ ಪಾರ್ಟ್ಗಳು ಉದುರಿ ಹೋಗೋದು, ನಾಪತ್ತೆ ಆಗೋದು ಎಲ್ಲ ಬೆಳಕಿಗೆ ಬರ್ತಾ ಇದೆ. ಇದಾಗ್ತಾ ಇರೋದು ಬೆಂಗಳೂರಿನ ಶಾಂತಿನಗರದ ಫ್ಯಾಮಿಲಿ ಕೋರ್ಟ್ ಮುಂದೆ. ಬೈಕ್ ಪಾರ್ಕ್ ಮಾಡೋ ಮುನ್ನ ಎಚ್ಚರದಿಂದ ಇರಬೇಕು ಅನ್ನೋ ರೀತಿ ಪರಿಸ್ಥಿತಿ. ಕೋರ್ಟ್ ಹೊರಗೆ ಹಾಡಹಗಲೇ 10 ಬುಲೆಟ್ ಬೈಕ್ಗಳ ಬ್ಯಾಟರಿಯನ್ನು ಕಳ್ಳರು ಕದ್ದಿದ್ದಾರೆ. ಬುಲೆಟ್ ಬೈಕ್ ಹೊರಗೆ ಪಾರ್ಕಿಂಗ್ ಮಾಡಿ ಕೋರ್ಟ್ ಒಳಗೆ ಹೋಗಿದ್ದಾಗ ಕೃತ್ಯ ಆಗಿದೆ. ಒಂದಿಬ್ಬರು ಕಳ್ಳರಿಂದ ಬುಲೆಟ್ ಬೈಕ್ ಬ್ಯಾಟರಿ ಬಿಚ್ಚಿಕೊಂಡು ಎಸ್ಕೇಪ್ ಆಗಿರೋದು. ಒಂದು ಬುಲೆಟ್ ಬೈಕ್ ಬ್ಯಾಟರಿ ಬೆಲೆ ಏನಿಲ್ಲ ಅಂದರೂ 3,000 ರಿಂದ 4,000 ರೂಪಾಯಿ ಆಗುತ್ತೆ. ಸೊ ದುಡ್ಡು ಗಳಿಸೋದಕ್ಕೆ ಕಳ್ಳರು ಖತರ್ನಾಕ್ ಕೆಲಸ ಮಾಡೋದಕ್ಕೆ ಆಯ್ಕೆ ಮಾಡಿಕೊಂಡ ಜಾಗ ತಪ್ಪಿತಸ್ಥರಿಗೆ ಶಿಕ್ಷೆ ಮತ್ತು ಪ್ರಾಬ್ಲಮ್ಗಳು ಸಾಲ್ವ್ ಆಗುವಂತಹ ಕೋರ್ಟ್ ಆವರಣ ಅನ್ನೋದು ಮಾತ್ರ ಅತ್ಯಂತ ಶಾಕಿಂಗ್ ಸಂಗತಿ. ಫ್ಯಾಮಿಲಿ ಕೋರ್ಟ್ ಬಂದಿದೆ. ಕಂಪ್ನಿ ಸೆಟ್ಲ್ಮೆಂಟ್ ಇತ್ತು, ಸೊ ಅದನ್ನು ಡಿಸ್ಕಸ್ ಮಾಡೋಕ್ಕೆ ಬಂದಿದೆ. ಫ್ಯಾಮಿಲಿ ಕೋರ್ಟ್ಗೆ ಬಂದಿಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗಿದೆ. ನಾನು ಬರೋ ಅಷ್ಟರಲ್ಲಿ ನನ್ನ ಬುಲೆಟ್ ಗಾಡಿದು ಬ್ಯಾಟ್ರಿಯೆಲ್ಲನೂ ಕದ್ಬಿಟ್ಟಿದ್ದಾರೆ. ಸೊ ಅದು ಅಸೆಂಬ್ಲಿ ವೈರೆಲ್ಲ 1,500 ರೂಪಾಯಿ ಮತ್ತು ಬ್ಯಾಟ್ರಿಗೆಲ್ಲ 2,000 ರೂಪಾಯಿ ಆಗುತ್ತೆ. ಅದೆಲ್ಲ ಕಟ್ ಮಾಡಿ ನನಗೆ ಅರ್ಜೆಂಟ್ ಬೇರೆ ಕಡೆನೂ ಹೋಗಬೇಕು. ನಂಗೆ ತೊಂದರೆ ಆಗಿದೆ ಸರ್. ಅದು ನಮಗೇನು ಈಗ ಪಬ್ಲಿಕಲ್ಲಿ ನಿಲ್ಲಿಸಿದ್ದೆ, ಈಗ ಹೋಗ್ಬೇಕಾದ್ರೆ ಟ್ರಾಫಿಕ್ ಎಲ್ಲ ಇಲ್ಲೇ ಇದೆ, ಜನಗಳೆಲ್ಲ ಇರುವಾಗ ಅವ್ರು ಕದ್ಕೊಂಡು ಹೋದ್ರೆ ನಾವೆಂತ ಮಾಡೋಕ್ಕಾಗತ್ತೆ ಸರ್? ಪಬ್ಲಿಕ್ ಸೆಂಟ್ರಲ್ಲೇ ಇದೆ ಇದು. ಅದರಿಂದ ನಾವು ಮೂಲೆಯಲ್ಲಿ ನಿಲ್ಲಿಸಿ ಎಲ್ಲಿಲ್ಲ, ಸೆಂಟ್ರಲ್ಲಿ ನಿಲ್ಸ್ಕೊಂಡಿರೋದ್ರಿಂದ ಕದ್ಕೊಂಡು ಹೋಗಿದ್ದಾರೆ ಅಂದರೆ ಬೇಜಾರಾಗಲ್ವಾ? ಫ್ಯಾಮಿಲಿ ಕೋರ್ಟ್ ಬಂದು